ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಈ ಒಂದು ಸಂಸಾರ ಅಂತಕ್ಕಂಥ ಭವಬಂಧನದೊಳಗೆ ಸಿಲುಕಿಕೊಂಡಂಥ ನಾವೆಲ್ಲ ಈ ಭವಬಂಧನದಿಂದ ಪಾರಾಗಬೇಕಾದ್ರೆ ನಾವು ಶ್ರೀ ಸದ್ಗುರುವಿಗೆ ಶರಣು ಹೋಗಲೇಬೇಕಾಕತಿ. ಆ ಒಂದು ಸದ್ಗುರುವಿನ ಸನ್ನಿಧಿಗೆ ಹೋಗಿ ಆ ಪರಮ ದಯಾಳವಾಗಿರ್ತಕ್ಕಂಥ ಸದ್ಗುರುವರನ ಕೃಪಾಶೀರ್ವಾದವನ್ನು ಪಡ್ಕೊಂಡದ್ದಾದ್ರೆ ಈ ಭವಬಂಧನ ಅಂತಕ್ಕಂಥದ್ದು ಸಹಜವಾಗಿ ನಾಶ ಹೊಂದಿ ಆತ್ಮಧ್ಯಾನ ಅಂತಕ್ಕಂಥದ್ದು ಪ್ರಾಪ್ತಿ ಆಕ್ಕತಿ. ಇಂಥ ಒಂದು ವೇದಾಂತ ಧ್ವಜವನ್ನು ಏರಿಸಿದಂಥ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾರಾಜರು ಹುಬ್ಬಳ್ಳಿಯಲ್ಲಿದ್ದುಕೊಂಡ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಉದ್ಧಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇಂಥ ಸಮಯದೊಳಗೆ ಅನೇಕ ಭಕ್ತಜನ ಕೂಡ್ಕೊಂಡ ಒಂದು ಸಾಧು ಸತ್ಪುರುಷರ ಭೋಜನ ಮಾಡಿಸ್ಬೇಕಂತೇಳಿ ತಮ್ಮೊಳಗನ ಇಚ್ಛೆಯನ್ನು ಮಾಡಿಕೊಂಡ ತಮ್ಮ ಒಂದು ಮಂಡಳಿಗೆ ಸಾತಪ್ಪ ಅಂತಕ್ಕಂಥ ಒಬ್ಬ ಮುಖಂಡನನ್ನು ನಾಯಕನನ್ನಾಗಿ ಮಾಡಿಕೊಂಡ ಹುಬ್ಬಳ್ಳಿಗೆ ಶ್ರೀ ಸದ್ಗುರು ಸಿದ್ಧಾರೂಢರಲ್ಲಿಗೆ ಬಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನು ಅಂತಂದ್ರೆ, ಹೇ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳೇ, ಇಲ್ಲೇ ಸಮೀಪದೊಳಗೆ ಮಾವನೂರು ಅಂತಕ್ಕಂಥ ಗ್ರಾಮ, ಅಲ್ಲೇ ತಮ್ಮನ್ನು ಕರೆದುಕೊಂಡು ಹೋಗಿ ನಾವು ಈ ಒಂದು ಸಾಧು ಸಂತರ ಸಮಾರಾಧನೆ ಮಾಡಿಸ್ಬೇಕಂತೇಳಿ ಇಷ್ಟಪಟ್ಟೇವಿ, ನಿರ್ಧಾರ ಮಾಡೇವಿ. ಅದಕ್ಕೆ ತಾವು ದಯವಿಟ್ಟು ಕೃಪಾ ಮಾಡಿ ಅಲ್ಲಿಗೆ ಬಂದ ನಮ್ಮ ಒಂದು ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ತಿಳ್ಕೊಂಡ ವಿನಂತಿಯನ್ನು ಮಾಡಿದಾಗ ಸದ್ಗುರು ಸಿದ್ಧಾರೂಢರು ಅತಿ ಸಂತೋಷದಿಂದ ಒಪ್ಕೊಂಡಾಗ ಆ ಜನರೆಲ್ಲ ಕೂಡಿಕೊಂಡ ಒಂದು ಪಾಲಕಿಯನ್ನು ತಯಾರು ಮಾಡಿ ಅದರಲ್ಲಿ ಸದ್ಗುರುಗಳನ್ನು ಕುಂಡ್ರಿಸಿಕೊಂಡ ದಾರಿಯುದ್ದಕ್ಕೂ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರದ ಭಜನೆಯನ್ನು ಮಾಡ್ತಾ ಅತಿ ಸಂತೋಷದಿಂದ ಎಲ್ಲರೂ ಮಾವನೂರು ಗ್ರಾಮಕ್ಕೆ ಬಂದ ತಲುಪ್ತಾರೆ. ಆ ಮಾವನೂರು ಗ್ರಾಮದೊಳಗೆ ಸದ್ಗುರು ಸಿದ್ಧಾರೂಢರನ್ನು ಒಂದು ಮನೆಯೊಳಗೆ ಕರೆದುಕೊಂಡು ಹೋಗಿ ಅಲ್ಲಿ ದಿವ್ಯ ಪೀಠದ ಮೇಲೆ ಕುಂಡ್ರಿಸಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಂದ ಸದ್ಗುರುಗಳಿಗೆ ಷಡೋಪಚಾರಗಳಿಂದ ಪೂಜೆಯನ್ನು ಮಾಡ್ತಾರೆ. ಅದಾದ ಮೇಲೆ ಈ ಒಂದು ಭಕ್ತ ಜನರ ಪ್ರಮುಖನಾಗಿರ್ತಕ್ಕಂಥ ಸಾತಪ್ಪ ಪ್ರಸಾದ ತಯಾರು ಮಾಡೋ ಸಲುವಾಗಿ ಅಡುಗೆ ಮನೆಗೆ ಬರ್ತಾನೆ. ಅಲ್ಲೇ ಆ ಒಂದು ಪಾಕಶಾಲೆಯೊಳಗೆ ಸಾವಿರಾರು ಮಂದಿ ಪ್ರಸಾದ ತಗೊಳ್ಳೋ ಸಲುವಾಗಿ ಅಡುಗೆ ತಯಾರಾಗಕತ್ತಿತ್ತು. ಆವಾಗ ಆ ಬಿರಂಜಿ ಅನ್ನವನ್ನು ಮಾಡೋ ಸಲುವಾಗಿ ಒಂದು ಕಡಾಯಿಯೊಳಗೆ ಬೆಣ್ಣೆಯನ್ನು ಕಾಯಿಸಲಿಕ್ಕೆ ಇಟ್ಟಿತ್ತು. ಆ ಬೆಣ್ಣೆ ಆ ಕಡಾಯಿಯೊಳಗೆ ಕುದಿ ಬಂದ ತುಪ್ಪ ತಯಾರಾಗಿತ್ತು. ಆ ಕೂಡಲೇ ಆ ಸಾತಪ್ಪ ಆ ಬಿರಂಜಿ ಮಾಡ್ತಕ್ಕ ತಪ್ಪೆಲಿಯೊಳಗೆ ಈ ತುಪ್ಪವನ್ನು ಸುರಿಬೇಕು ಅಂತೇಳಿ ತಿಳ್ಕೊಂಡ ಆ ಕಡಾಯಿಯನ್ನು ಒಂದು ಅರಿವೆಯಿಂದ ಹಿಡಿದು ಎತ್ತಿ ಆ ಒಂದು ಬಿರಂಜಿ ಅನ್ನವನ್ನು ಮಾಡ್ತಕ್ಕಂಥ ತಪ್ಪೆಲಿಯ ಅಂಚಿಗೆ ಹಚ್ಚಿ ಇನ್ನೇನು ಸುರಬೇಕು ತುಪ್ಪವನ್ನು ಅನ್ನುವಂಥ ವೇಳೆಯೊಳಗೆ ಕೊತ ಕೊತ ಕುದಿತಿರ್ತಕ್ಕಂಥ ತುಪ್ಪ ಆ ತಪ್ಪೆಲಿ ಜಾರಿ ಕೆಳಗೆ ಬಿದ್ದ ಆ ತುಪ್ಪ ಎಲ್ಲ ನಾಲ್ಕು ಕಡೆಗೂ ಸಿಡಿತೈತಿ. ಆ ಒಂದು ಉಗ್ರತರವಾಗಿರ್ತಕ್ಕಂಥ ಉಷ್ಣದಿಂದ ಕಾದ ಸೀಸೆಯಂತಾಗಿದ್ದ ಆ ತುಪ್ಪ ಆ ಸಾತಪ್ಪನ ಮೈ ಮೇಲೆ ತುಂಬ ಬಿದ್ದ ಆತನ ಮೈಯೆಲ್ಲ ಉರಿಯಕ್ಕೆ ಹತ್ತಿ ಕೂಡಲೇ ಆತನ ಮೈ ತುಂಬ ಗುಳ್ಳೆಗಳು ಹೇಳ್ತಾವು. ಆವಾಗ ಆ ಸಾತಪ್ಪ, ಹೇ ಪರಮಾತ್ಮ ಸದ್ಗುರು ಸಿದ್ಧಾರೂಢ ರಕ್ಷಿಸು, ನನ್ನನ್ನು ರಕ್ಷಿಸು ಅಂತೇಳಿ ಕೂಗ್ತಾ ನೆಲಕ್ಕೆ ಬಿದ್ದ ಮೂರ್ಛೆ ಹೊಕ್ಕಾನ. ಅಲ್ಲಿದ್ದಂಥ ಜನ
ಇದನ್ನು ನೋಡಿ ಗಾಬರಿಯಾಗಿ ಕೆಲವರು ಔಷಧಿ ತರಕ್ಕೆ ಹೋಗ್ತಾರ, ಇನ್ನು ಕೆಲವರು ಎಣ್ಣೆ ತಂದು ಹಚ್ತಾರ, ಅನೇಕ ರೀತಿಯಾಗಿರ್ತಕ್ಕಂಥ ಉಪಚಾರವನ್ನು ಮಾಡ್ತಾರೋ. ಈ ಒಂದು ಸಮಯದೊಳಗೆ ಈ ಒಂದು ಸುದ್ದಿ ಸದ್ಗುರು ಸಿದ್ಧಾರೂಢರಿಗೆ ಮುಟ್ತೈತಿ. ಆವಾಗ ಆ ಭಕ್ತ ಶಿರೋಮಣಿಯಾಗಿರ್ತಕ್ಕಂಥ ಸಾತಪ್ಪನ ಹತ್ತಿರ ಸದ್ಗುರು ಸಿದ್ಧಾರೂಢರು ಬಂದ ನೋಡ್ತಾರೆ. ಅಷ್ಟೊತ್ತಿಗಾಗಲೇ ಆ ಸಾತಪ್ಪನ ಹೆಂಡ್ರು ಮಕ್ಕಳು ಆ ಒಂದು ತಮ್ಮ ತಂದೆ ತನ್ನ ಗಂಡ ಭೂಮಿಯ ಮೇಲೆ ಬಿದ್ದ ಸಂಕಟ ಪಡುವುದನ್ನು ನೋಡಿ ಅವರು ಧೈರ್ಯ ಸಾಲದ ಅಳಕತ್ತಿದ್ರು. ಅವರನ್ನು ನೋಡಿದಂಥ ಸದ್ಗುರುಗಳು ಹೇಳ್ತಾರೆ, ನೀವೇನು ಭಯ ಪಡಬೇಡ್ರಿಪ್ಪ, ಆತ ಪರೋಪಕಾರ ಕೆಲಸದೊಳಗೆ ಪ್ರವರ್ತನಾಗಿರುವಾಗ ಈ ಒಂದು ಸಂಕಟ ಬಂದೈತಿ ಅಂತಂದ ಮೇಲೆ ಆ ದಯಾಗರನಾಗಿರ್ತಕ್ಕಂಥ ಸದ್ಗುರು ಆತನನ್ನು ಸರ್ವತಾ ರಕ್ಷಣೆ ಮಾಡ್ತಾನು ಅಂತೇಳಿ ತಿಳ್ಕೊಂಡ ಅಭಯವನ್ನು ಕೊಟ್ಟ ಆ ಸದ್ಗುರು ಸಿದ್ಧಾರೂಢರು ಆ ಸಾತಪ್ಪನ ಮೈ ಮೇಲೆ ಕೈ ಆಡಿಸಿ ಏನು ಹೇಳ್ತಾರೋ ಅಂತಂದ್ರೆ, ಈ ತುಪ್ಪ ತನ್ನಗೈತ್ರಪ್ಪ, ಈತ ಈಗಲೇ ಎದ್ದು ಕುಂಡಿರ್ತಾನು ಅಂತೇಳಿ ಸದ್ಗುರುಗಳು ಏನು ಮಾಡ್ತಾರೋ ಅಂತಂದ್ರೆ, ನಿದ್ದೆ ಹತ್ತಿದವನು ಎಬ್ಬಿಸಿದಂಗೆ ಸಾತಪ್ಪನ ಮೈ ಮೇಲೆ ಒಂದು ಪೆಟ್ಟನ್ನು ಹಾಕಿ ಚಪ್ಪರಿಸಿ ಎಬ್ಬಿಸ್ತಾರೆ. ಆವಾಗ ಆ ಸಾತಪ್ಪ ಚಕ್ಕನೆ ಎದ್ದ ಕುಂಡಿರ್ತಾನೆ. ಈ ಒಂದು ಚಮತ್ಕಾರವನ್ನು ನೋಡಿದಂಥ ಸರ್ವಭಕ್ತ ಜನರು ಆಶ್ಚರ್ಯಭರಿತರಾಗಿ ಜೈ ಜೈಕಾರ ಮಾಡ್ತಾರೆ. ಆಗ ಆ ಸಾತಪ್ಪ ಎದ್ದು ಕುಂತ್ಕೊಂಡ ತನ್ನ ಮೈ ಮೇಲೆಲ್ಲ ತನ್ನ ಕೈ ಸವರಿ ನೋಡ್ಕೋತಾನ. ಈ ನನ್ನ ಮೈಗೆ ಈ ತುಪ್ಪ ಹೆಂಗೆ ಹತ್ತು, ನಾನು ಸ್ನಾನ ಮಾಡಿ ಬರ್ತೀನಿ ಅಂತೇಳಿ ಎದ್ದ ಕಾರ ಸುತ್ತಮುತ್ತ ನೋಡ್ತಾನೆ. ನೋಡಿದಾಗ ಕೂಡಲೇ ನಡೆದ ಘಟನೆ ಎಲ್ಲ ನೆನಪಿಗೆ ಅವಾಗ ಬರ್ತೈತಿ. ಆವಾಗ ಆ ಸಾತಪ್ಪ ಸದ್ಗುರುಗಳನ್ನು ಕಂಡ ಆತನಿಗೆ ಅತ್ಯಂತ ಆನಂದ ಉಕ್ಕೆ ಬರ್ತೈತಿ. ಆವಾಗ ಆ ಸಾತಪ್ಪ ಹೇಳ್ತಾನು, ಹೇ ದಯಾಳನೇ, ಹೇ ಸದ್ಗುರುನಾಥನೇ, ನೀನು ರಕ್ಷಣೆ ಮಾಡೋ ಅದಿಪ್ಪ ಅಂತಂದ ಮ್ಯಾಗ ಈ ನಮ್ಮ ಮ್ಯಾಲ ನಿನ್ನ ಭಕ್ತರ ಮ್ಯಾಲ ಆ ಒಂದು ಯಮನ ಸತ್ತ ಸಹಿತ ನಡೆದಲ್ಪ. ನೀನು ಪ್ರತ್ಯಕ್ಷ ಪರಮಾತ್ಮದಿ, ಪ್ರತ್ಯಕ್ಷ ಈಶ್ವರನ ಅದಿ ನೀನು ಅಂತೇಳಿ ಆ ಒಂದು ಸಾತಪ್ಪ ದೃಢವಾಗಿ ಸಿದ್ಧ ಸದ್ಗುರುಗಳ ಚರಣವನ್ನು ಹಿಡಿದು ನಮಸ್ಕಾರವನ್ನು ಮಾಡಿ ಆಮೇಲೆ ಸ್ನಾನಕ್ಕೆ ಹೊಕ್ಕಾನ. ಆತನ ಶರೀರವಲ್ಲ ಆ ಗುರುಗಳ ಹಸ್ತಸ್ಪರ್ಶದಿಂದ ತಣ್ಣಗಾಗಿತ್ತು. ಆತ ಸ್ನಾನ ಮಾಡಿದ ಕೂಡಲೇ ಗುಳ್ಳೆಗಳು ಸಹ ಅಲ್ಲಿಂದಲ್ಲೇ ಕರಗಿ ಹೋದವು. ಆವಾಗ ಮೊದಲಿನಂತೆ ಆತನ ಶರೀರ ಯಥಾಪ್ರಕಾರವಾಗಿ ನಿರ್ಮಲ ಆಯಿತು. ಈ ಒಂದು ಮಹಾಕಾರ್ಯಕ್ಕೆ ಅನ್ನದಾಸೋಹಕ್ಕೆ ಬಂದಂಥ ವಿಘ್ನ ಶ್ರೀ ಸದ್ಗುರು ಸಿದ್ಧಾರೂಢರ ಒಂದು ಕೃಪೆಯಿಂದ ಆಶೀರ್ವಾದದಿಂದ ತಪ್ಪಿ ಹೋತು ಅಂತೇಳಿ ತಿಳ್ಕೊಂಡ ಅಲ್ಲಿದ್ದಂಥ ಭಕ್ತಜನ ಆನಂದಭರಿತರಾಗಿ ಸದ್ಗುರುಗಳನ್ನು ಬಹು ಪ್ರೇಮದಿಂದ ಪೂಜಿಸುವಂಥವ್ರು ಆದರು. ಆವಾಗ ಪೂಜೆ ಕಾರ್ಯ ಮುಗಿದ ನಂತರ ಭೋಜನ ಕಾರ್ಯ ಪ್ರಾರಂಭ ಆಯಿತು. ಸದ್ಗುರುಗಳು ಸ್ವತಃ ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಮ್ಮ ಕೈಯೊಳಗೆ ಒಂದು ರೊಟ್ಟಿಯನ್ನು ಹಿಡ್ಕೊಂಡು ಅದನ್ನು ತುಂಡು ಮಾಡಿ ಊಟಕ್ಕೆ ಕುಂತಂಥ ಪ್ರತಿಯೊಬ್ಬರ ಭಕ್ತನ ಬಾಯಲ್ಲೂ ಹಾಕ್ತಾ ಅವರು ನಡೀತಾರೆ. ಹಿಂಗೆ ಎಲ್ಲರ ಭೋಜನ ಆಗುತ್ತಿರುವಾಗ ಆ ಸಿದ್ಧ ಸದ್ಗುರುಗಳು ಮಾತೆಯ ಸ್ವರೂಪರಾಗಿ ಆ ಪಂಕ್ತಿಯೊಳಗೆಲ್ಲ ಅಡ್ಡಾಡಿ ಯಾರೊಬ್ಬರ ಎಲೆಯೊಳಗೆ ಏನೇನೋ ಕಡಿಮೆ ಆಗ್ಯದೋ ಅದನ್ನೆಲ್ಲ ತಾವೇ ಸ್ವತಃ ತಂದ ನೀಡ್ತಿದ್ದರು. ಹಿಂಗೆ ಈ ಒಂದು ಭಕ್ತ ಜನರ ಭೋಜನ ಕಾಲದೊಳಗೆ ಒಂದು ಸದ್ಗುರುವಿನ ಪ್ರಬಲವಾದಂಥ ಶೋಭೆಯನ್ನು ನೋಡಿ ಭೋಜನ ಆನಂದಕ್ಕಿಂತ ಅಧಿಕವಾದ ಒಂದು ಆನಂದವನ್ನು ಭಕ್ತರು ಪಡುವಂಥವರಾದರು. ಸರ್ವರಿಗೂ ಭೋಜನ ತೃಪ್ತಿಯಾದ ಬಳಿಕ ಸದ್ಗುರು ಸಿದ್ಧಾರೂಢರು ಸಹ ಭೋಜನವನ್ನು ಮಾಡ್ತಾರೆ. ಹಿಂಗೆ ಸದ್ಗುರುಗಳು ಭಕ್ತರ ಒಂದು ಕಾರ್ಯವನ್ನು ಈ ರೀತಿಯಿಂದ ನಿರ್ವಿಘ್ನವಾಗಿ ಮಾಡಿಸಿಕೊಟ್ರು. ಹೆಂಗಪ್ಪ ಅಂತಂದ್ರೆ, ಬಾಲಕನ ಒಂದು ಆಟ ಪಾಠಗಳನ್ನು ನೋಡಿ ಆನಂದ ಪಡುವಂಥ ತಾಯಿಗೆ ಹೆಂಗೆ ಆನಂದ ಆಗ್ತೈತೋ ಹಂಗೆ, ಮತ್ತು ಪ್ರಜೆಗಳ ಸುಖ ಸಂತೋಷದಿಂದ ಇರುವುದನ್ನು ರಾಜನು ನೋಡಿ ಹೆಂಗೆ ಸುಖ ಪಡ್ತಾನೋ ಹಂಗೆ
ಸದ್ಗುರು ಸಿದ್ಧಾರೂಢರು ಭಕ್ತರ ಸುಖದಿಂದಲೇ ಅವರು ಕೂಡ ಸುಖ ಸಂತೋಷವನ್ನು ಪಡಿತಿದ್ದರು. ಭಕ್ತರ ಒಂದು ತಂದೆ ತಾಯಿ ಅಂತ ಭಾವಿಸಲ್ಪಟ್ಟಂಥ ಸದ್ಗುರುವರನ್ನು ಬಂದಂಥ ಭಕ್ತರ ತಾಪವನ್ನು ಹರಣ ಮಾಡಿ ಅವರ ಪಾಪವನ್ನು ಕಳೆದ ಸುಖ ಸ್ವರೂಪವನ್ನು ಆತ್ಮಸ್ವರೂಪವನ್ನು ತೋರಿಸ್ತಾನೆ. ಹಿಂಗೆ ಆ ಸದ್ಗುರುವಿನ ಅಂಥ ಒಂದು ಸದ್ಗುರುವರನನ್ನು ಪಾಲಿಕೆಯ ಮೇಲೆ ಕೂಡಿಸ್ಕೊಂಡು ಮರಳಿ ಆನಂದದಿಂದ ಮೆರೆಸ್ತಾ ಭಕ್ತರು ಸಿದ್ಧಾಶ್ರಮಕ್ಕೆ ಬಂದ ಅವರನ್ನು ಇಳಿಸಿ ಜಯ ಜಯಕಾರ ಮಾಡಿ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗುವಂಥವರು ಅಕ್ಕರು. ಇದರ ಒಂದು ಲಕ್ಷಾರ್ಥ ಏನಪ್ಪ ಅಂತಂದ್ರೆ, ಇಲ್ಲೇ ಸಾತಪ್ಪ ಅಂತಕ್ಕಂಥವನ ಜೀವ ಅಂದ್ರೆ ಬಹುಬಂಧನದೊಳಗೆ ಸಿಲುಕಿದಂಥ ಒಬ್ಬ ಜೀವಾತ್ಮ. ಅವ ತನ್ನ ಹೆಂಡತಿ ಮಕ್ಕಳಿಗಾಗಿ ಸಲುವಾಗಿ ಮೋಹ ಮಾಡಿ ಆ ಮೋಹ ಅಂತಕ್ಕಂಥ ತುಪ್ಪವನ್ನು ಸುರಿಯುತ್ತಿರುವಾಗ ಅದು ಅವನಿಗೆ ಆವರಿಸಿಕೊಳ್ಳಲಾಗದ ಕೈ ತಪ್ಪಿ ದುಃಖದಿಂದ ಮೈ ತುಂಬ ಬಿದ್ದ ಉರಿಯುವಂಥ ಟೈಮ್ದೊಳಗೆ ದಯಾಗಣನಾದ ಸದ್ಗುರು ಪ್ರಾಪ್ತ ಅಕ್ಕಣ. ಅಂದ್ರೆ ಈ ಒಂದು ಬಹುಬಂಧನದೊಳಗೆ ನನ್ನ ಹೆಂಡರು, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಹೊಲ, ನನ್ನ ಮನೆ ಅಂತಕ್ಕಂಥ ವ್ಯಾಮೋಹ ಅಂತಕ್ಕಂಥ ಒಂದು ತುಪ್ಪ ಮೈ ಮೇಲೆಲ್ಲ ಬಿದ್ದಾಗ, ಅಂದ್ರೆ ನಮ್ಮ ಮೈ ಮೇಲೆಲ್ಲ ನಮ್ಮ ಮನಸ್ಸಿನೊಳಗೆ ನಮ್ಮ ಭಾವದೊಳಗೆ ಆವರಿಸಿಕೊಂಡಾಗ ಅತೀವವಾದಂಥ ಒಂದು ದುಃಖ ಕಷ್ಟ ಹೆಂಗೆ ಆಕೈತೋ ಅಂಥ ಒಂದು ದುಃಖ ಕಷ್ಟವನ್ನು ನೋಡಿದಂಥ ಆ ಸದ್ಗುರುನಾಥ ಅಲ್ಲೇ ಆ ಸಾತಪ್ಪನಿಗೆ ಪ್ರತ್ಯಕ್ಷ ಆಗಿ ಪ್ರಾಪ್ತ ಆಗಿ ಆತನ ಒಂದು ಮೈ ಮೇಲೆ ಬೋಧ ಅಂತಕ್ಕಂಥ ಹಸ್ತವನ್ನು ಸವರ್ತಾನ. ಆವಾಗ ಆ ಸಾತಪ್ಪ ಸಾವಧಾನನಾಗಿ ಮೋಹ ಅಂತಕ್ಕಂಥ ಸಂಬಂಧದಿಂದ ಬಿಡುಗಡೆಯನ್ನು ಹೊಂದಿ ಶಾಂತವಾಗಿ ಒಂದು ಜ್ಞಾನಕ್ಕೆ ಅಧಿಕಾರವನ್ನು ಪಡಿತಾನು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.